Hello friends, welcome back to my channel. In today's class, we will learn about consonants. Consonants ಅಂದ್ರೆ ವ್ಯಂಜನಗಳು. ಪಾಠ 3 ವ್ಯಂಜನಗಳು. ವ್ಯಂಜನಗಳು ಅಂದ್ರೆ ಏನು ಅಂತ ಈಗ ನೋಡ್ತಾ ಹೋಗೋಣ. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನ ಎಂದು ಕರೆಯುತ್ತಾರೆ. What is ವ್ಯಂಜನಗಳು? We are pronouncing ವ್ಯಂಜನಾಸ್ with the help of ಸ್ವರ. So in the last class we have learnt about ಸ್ವರಗಳು. So how we will pronounce the consonants? With the help of ಸ್ವರಗಳು. ಎಕ್ಸಾಂಪಲ್ ಆ ಯಾವುದು? ಸ್ವರ ಓವೆಲ್ ಗೆ ಧಾತು ರೂಪ ಸೇರಿದಾಗ ಯಾವುದಿದು? ಕ ವ್ಯಂಜನ ಈಸ್ ಈಕ್ವಲ್ ಟು ಕ. ಸೊ ವೆನ್ ಐ ಆಮ್ ಪ್ರೊನೌನ್ಸಿಂಗ್ ದಿಸ್ ಕ, ಐ ಆಮ್ ಟೇಕಿಂಗ್ ದ ಹೆಲ್ಪ್ ಆಫ್ ದಿಸ್ ಆ is what? Vowel. So whenever we are pronouncing the consonants, we are taking the help of ಸ್ವರ. ವ್ಯಂಜನಗಳನ್ನು ಉಚ್ಚರಿಸುವಾಗ ನಮಗೆ ಯಾವಾಗಲೂ ಸ್ವರದ ಸಹಾಯ ಬೇಕು. ವಿ ಆಲ್ವೇಸ್ ನೀಡ್ ದ ಹೆಲ್ಪ್ ಆಫ್ ಸ್ವರಾಸ್ ವೆನ್ ವಿ ಹ್ಯಾವ್ ಟು ಪ್ರೊನೌನ್ಸ್ ವ್ಯಂಜನಾಸ್. ಸೊ ಹೌ ಮೆನಿ ವ್ಯಂಜನಾಸ್ ಆರ್ ದೇರ್? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳಿವೆ. ದೇರ್ ಆರ್ 34 ಕಾನ್ಸೋನೆಂಟ್ಸ್ ಇನ್ ಕನ್ನಡ ವರ್ಣಮಾಲೆ. We are divided these consonants into 2 types. ವ್ಯಂಜನಾಕ್ಷರಗಳಲ್ಲಿ 2 ವಿಧ. ಯಾವುದೇದು ಅಂತ ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು. ವರ್ಗ ಅಂದರೆ ಏನು? ಗ್ರೂಪ್ ಕಾನ್ಸೋನೆಂಟ್ಸ್. ವರ್ಗೀಯ ವ್ಯಂಜನಗಳನ್ನು ಅಂತ ನಾವು ಯಾಕೆ ಕರಿತೀವಿ? ಈ ಅಕ್ಷರಗಳು ಬಂದು ಯಾವುದು? ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ. ಒಟ್ಟೆಷ್ಟು ಅಕ್ಷರಗಳಿದೆ? ಕಾಯಿಂದ ಮಾವರೆಗೆ 25. ದೇರ್ ಆರ್ 25 letters from ka to ma. So these letters we have divided into 5 groups. These 25 letters are there in groups. See, 5 letters everywhere we have divided. So this ka kha ga gha nya we call it as ka varga. Cha cha ja jha nya we call it as cha varga. Ta tha da dha na we call it as ta varga. Ta tha da dha na we call it as ta varga. Pa pha ba bha ma we call it as pa varga. So we have divided these consonants in certain groups, right? This ka group, cha group, ta group, ta group, pa group. So that's why we are calling these ವ್ಯಂಜನಾಸ್ as ವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ನಾವು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳಾಗಿ ವಿಂಗಡಿಸಿದ್ದೇವೆ. ಅಲ್ಪಪ್ರಾಣಾಕ್ಷರಗಳು ಯಾವ್ಯಾವುದು? ಕ ಗ ಚ ಜ ಟ ಡ ತ ದ ಪ ಬ. ಇದು ಯಾವುದು? ಅಲ್ಪಪ್ರಾಣ ಅಕ್ಷರಗಳು. ಅಲ್ಪಪ್ರಾಣಾಕ್ಷರಗಳು ಒಟ್ಟು 10. ದೇರ್ ಆರ್ 10 ಅಲ್ಪಪ್ರಾಣ ಅಕ್ಷರಾಸ್. ಲೆಟ್ಸ್ ಸಿ ವಾಟ್ ಈಸ್ ಅಲ್ಪಪ್ರಾಣಾಕ್ಷರಗಳು. ಅಲ್ಪಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು. ವಿ ಆರ್ ಪ್ರೊನೌನ್ಸಿಂಗ್ ದೀಸ್ ಲೆಟರ್ಸ್ ವಿತ್ ಲೆಸ್ ಬ್ರೀತ್. ಸೊ ವೆನ್ ಐ ಆಮ್ ಪ್ರೊನೌನ್ಸಿಂಗ್ ಕ ಗ ಚ ಜ ಟ ಡ ತ ದ ಪ ಬ without giving much breath, I am pronouncing easily, right? Ka ga cha ja ta da ta da pa ba. So that's why we are calling these letters as alpa pranaksharagalu. These are 10 letters. 1 2 3 4 5 6 7 8 9 10. ಅಲ್ಪ ಪ್ರಾಣಾಕ್ಷರಗಳು ಒಟ್ಟೆಷ್ಟು? 10, 10. So these are the examples for alpa prana aksharaಗಳು. Whenever we are asked about write example for alpa prana aksharaಗಳು, we can write any of these
ಲೆಟರ್ಸ್. ಸೆಕೆಂಡ್ ಒನ್ ಬಂದು ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳು ಅಂದರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳು, ವ್ಯಂಜನಗಳು ಮಹಾಪ್ರಾಣಾಕ್ಷರಗಳು. ವಿ ಆರ್ ಪ್ರೊನೌನ್ಸಿಂಗ್ ದೀಸ್ ಲೆಟರ್ಸ್ ವಿತ್ ಮೋರ್ ಬ್ರೀತ್. ಸಿ, ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. Whenever I am pronouncing these letters, I am giving little bit effort. So I am taking little breath to pronounce these letters. So these letters we are calling it as ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳೇನು ಅಂತ ಗೊತ್ತಾಯ್ತಲ್ವಾ? ಸೊ ಈ ಲೆಟರ್ಸ್ನು ಟೋಟಲ್ ಎಷ್ಟಿದೆ? 10. ದೀಸ್ ಲೆಟರ್ಸ್ ಆಲ್ಸೋ ವಿ ಹ್ಯಾವ್ 10 ಆಸ್ ಮಹಾಪ್ರಾಣಾಕ್ಷರಗಳು. ಥರ್ಡ್ ಒನ್ ಬಂದು ಅನುನಾಸಿಕಾಕ್ಷರಗಳು. ಏನು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನುನಾಸಿಕಾಕ್ಷರಗಳು. ವಿ ಆರ್ ಪ್ರೊನೌನ್ಸಿಂಗ್ ದೀಸ್ ಲೆಟರ್ಸ್ ವಿತ್ ದ ಹೆಲ್ಪ್ ಆಫ್ ನೋಸ್. ದೀಸ್ ಲಾಸ್ಟ್ 5 letters in every group: ಜ್ಞ, ಜ್ಞ, ಣ, ನ, ma. So whenever I am pronouncing these 5 letters, I am pronouncing with the help of nose. Nasika means what? Nose. So these letters we are calling it as ಅನುನಾಸಿಕಾಕ್ಷರಗಳು. ಉದಾಹರಣೆ example: ಜ್ಞ, ಜ್ಞ, ಣ, ನ, ಮ. These are 5 letters. Total 5 letters we are having it as ಅನುನಾಸಿಕಾಸ್. ಅನುನಾಸಿಕಾಕ್ಷರಗಳು ಎಷ್ಟು ಅಂದರೆ 5. ಅದು ಯಾವುದು? ಜ್ಞ, ಜ್ಞ, ಣ, ನ, ಮ. ಸೊ ಲೆಟ್ಸ್ ಗೋ ಟು ಸೆಕೆಂಡ್ ಕೆಟಗರಿ ಆಫ್ ಕಾನ್ಸೋನೆಂಟ್ಸ್, ದಟ್ ಈಸ್ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾವುದಪ್ಪ ಅಂದರೆ ಇದು ಯಾವುದೇ ಗ್ರೂಪಲ್ಲಿಲ್ಲ, ಇದು ಸಪ್ರೇಟ್ ಆಗಿರುವಂತಹ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯಾವುದದು? ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯಾ ಟು ಳ ಆರ್ ನಾನ್ ಗ್ರೂಪ್ ಕಾನ್ಸೋನೆಂಟ್ಸ್. ಯಾವುದೇದು ಅವರ್ಗೀಯ ವ್ಯಂಜನಗಳು? ಯ, ರ, ಲ, ವ, ಶ, ಶ, ಸ, ಹ, ಳ. ಇದು ಒಟ್ಟೆಷ್ಟಿದೆ? 9. ದೇರ್ ಆರ್ 9 letters in ಅವರ್ಗೀಯ ವ್ಯಂಜನಗಳು. ಸೊ ವಿ ಕ್ಯಾನ್ see the difference. See, ವರ್ಗೀಯ ವ್ಯಂಜನಗಳು, these 25 letters are there in certain groups. That's why we call it as ವರ್ಗೀಯ. Varga means what? Group. So these 9 letters, it is there in separate form. So that's why we are calling these letters as ಅವರ್ಗೀಯ ವ್ಯಂಜನಗಳು. Let's take some question and answer regarding consonants, regarding ವ್ಯಂಜನಗಳು. So the first question is, ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು? How many consonants are there in ಕನ್ನಡ ವರ್ಣಮಾಲೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳಿವೆ. There are 34 consonants in ಕನ್ನಡ ವರ್ಣಮಾಲೆ. ವರ್ಗೀಯ ವ್ಯಂಜನಗಳು ಎಷ್ಟು? How many group consonants are there in ಕನ್ನಡ ವರ್ಣಮಾಲೆ? ವರ್ಗೀಯ ವ್ಯಂಜನಗಳು ಎಷ್ಟು? 25. ವರ್ಗೀಯ ವ್ಯಂಜನಗಳು 25. ಯಾವುದು? ಕಾಯಿಂದ ಮಾವರೆಗೆ. ದೇರ್ ಆರ್ 25 ಗ್ರೂಪ್ ಕಾನ್ಸೋನೆಂಟ್ಸ್. ಅವರ್ಗೀಯ ವ್ಯಂಜನಗಳು ಎಷ್ಟು? ಉದಾಹರಣೆ ಕೊಡಿ. ಹೌ ಮೆನಿ ನಾನ್ ಗ್ರೂಪ್ ಕಾನ್ಸೋನೆಂಟ್ಸ್ ಆರ್ ದೇರ್? ಗಿವ್ ಆನ್ ಎಕ್ಸಾಂಪಲ್. ಅವರ್ಗೀಯ ವ್ಯಂಜನಗಳು ಎಷ್ಟು? 9. ದೇರ್ ಆರ್ 9 ನಾನ್ ಗ್ರೂಪ್ ಕಾನ್ಸೋನೆಂಟ್ಸ್. ಎಕ್ಸಾಂಪಲ್: ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ. ಫೋರ್ತ್ ಕ್ವೆಶ್ಚನ್: ಅನುನಾಸಿಕ ಅಕ್ಷರಗಳು ಎಷ್ಟು? ಅವು ಯಾವುದು? ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂತಹ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು 5. ಅವು ಜ್ಞ, ಜ್ಞ, ಣ, ನ, ಮ.
How many Anunasikas are there? Name them means there are 5 Anunasikas. We can write these 5 letters. Thank you for watching. Please subscribe to my channel. I will see you in next class where we will discuss in detail about Samyukta Aksharagalu. Thank you.